ಆಫ್ಟರ್ ಎ ಲಾಂಗ್ ಟೈಮ್ ನಾವು ಕನ್ನಡ ಕ್ರಿಯೇಟರ್ಸ್ ಎಲ್ಲ ಮೀಟಪ್ ಆಗಿದ್ವಿ. ಎಲ್ಲಿಗೆ ಬಂದ್ವಿ ಅಂತ ಗೊತ್ತಾಗ್ಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಮಸ್ತ್ ಆಗೈತೆ, ಫನ್ ಆಗೈತೆ. ನಾವಿವತ್ತು ಮುಂಜಾನೆ ಎದ್ಬಿಟ್ಟು ನಮ್ಮ ಅಣ್ಣನ್ ಕರ್ಕೊಂಡು ನಮ್ಮೂರು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡು ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂದ್ರೆ ನಮ್ ಚಿತ್ರದುರ್ಗದಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಬೆಣ್ಣೆನಗರ ದಾವಣಗೆರೆ ಜನತೆ ಬಗ್ಗೆ ಹೇಳ್ಬೇಕಂದ್ರೆ ಪ್ರೀತಿಯಿಂದ ಬಂದ್ರೆ ಪ್ರೀತಿಯಿಂದ ಬೆಣ್ಣೆ ದೋಸೆ ಕೊಡ್ತಾರೆ. ಅದು ಬಿಟ್ಟು ದ್ವೇಷದಿಂದ ಬಂದು ಇಲ್ಲಿ ಕೊಯ್ಯ ಅಂದ್ರೆ ನಾನ್ ಹೇಳೋದೇ ಬೇಡ. ಅರ್ಥ ಆಯ್ತು ಅನ್ಸುತ್ತೆ. ನೋಡ್ತಿದ್ದಂಗೆ ನಮ್ ಯುಕೆ ಬಾಯ್ಸ್ ಕ್ವಾಲಿಟಿ ಮತ್ತೆ ಕಿಡ್ಡು ಬ್ರೋ ಬಂದ್ರು. ತುಂಬಾ ಥ್ಯಾಂಕ್ಸ್. ನಾನಲ್ಲ ಬ್ರೋ, ನೀವ್ ಹೊಳಿತಿರೋದು. ಆಮೇಲೆ ತುಂಬಾ ಹೊಟ್ಟೆವಾಗಿತ್ತು. ಬೆಳಿಗ್ಗೆ ಟಿಫನ್ ಮಾಡಿದ್ದಿಲ್ಲ, ಅದಕ್ಕೆ ಟಿಫನ್ ಮಾಡೋಣ ಅಂತ ಸೀದಾ ಇಲ್ಲಿ ಬಂದು ಖಾಲಿ ಪಲಾವ್ ತಿನ್ಬಿಟ್ಟು ತಿಂದಿರೋ ಪಲಾವ್ ಕರಗ್ಬೇಕಂತ ನಾನು ಇವ್ರಿಗೆ ಡೈಲಾಗ್ ಹಿಂಗ್ ಹೊಡ್ದೆ. ಇವ್ರೆ ನೆತ್ತಿ ಮೇಲೆ ತಿಕ್ಕಾರ್ದಂಗ್ ಹೊಡಿತಾನೆ. ಆ ಗ್ಯಾಪ್ ಆಗಿ ಇವ್ರು ನಮಗ್ ತಲೆ ಹೊಡಿತಾ ಇದಾರೆ. ಹಂಗ ಹೇಳ ಗ್ಯಾಪ್ ಅಲ್ಲ ಇವ್ರು ಬಂದ್ರು. ಇವ್ರನ್ನ ಕರ್ಕೊಂಡ್ಬಿಟ್ಟು ವಾಪಸ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂದ್ವಿ. ಯಾಕೆ ಅಂದ್ರೆ ರವಿ ಬ್ರೋ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ವಾಪಸ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಬಂದು ಒಂದ್ ಸ್ವಲ್ಪ ಹೊತ್ತು ಕಾದು ಕೊನೆಗೆ ಅವ್ರು ಬಂದ್ರು. ಅವ್ರನ್ನ ಕರ್ಕೊಂಡ್ಬಿಟ್ಟು ಹೋಗ ಗ್ಯಾಪ್ ಅಲ್ಲಿ ನಮ್ ಕ್ವಾಲಿಟಿ ಬ್ರೋ ಹಿಂಗಂದ್ರು. ಇದೇ ಭಾಷೆ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಇವತ್ತು ಇಷ್ಟತ್ತಾದ್ರೂ ಕೂಡ ಹೇಳಲಿಲ್ಲ ನಾವ್ ಇವತ್ತು ದಾವಣಗೆರೆ ಏನಕ್ಕೆ ಬಂದಿದ್ದು ಅಂತ. ಯಾಕೆ ಅಂತ ಇವಾಗ್ಲೂ ಹೇಳಲ್ಲ, ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ನನಗೆ ಇವತ್ತೇ ಗೊತ್ತಾಗಿದ್ದು ನಮ್ ರವಿ ಬ್ರೋದ್ ಕೂಡ ದಾವಣಗೆರೆ ಅಂತ. ದಾವಣಗೆರೆ ಬ್ರೋ ನಮ್ಮೂರು, ಇಲ್ಲಿ ಮಾತಾಡ್ಬಾರ್ದು ಜಾಸ್ತಿ. ಆಮೇಲೆ ಕಾಮಿಡಿ ಗಿಮಿಡಿ ಎಲ್ಲ ಮಾಡ್ಕೊಂಡು ಸೀದಾ ಇಲ್ಲಿ ಬಂದ್ವಿ. ಆಮೇಲೆ ನಾನು ಇವ್ರಿಗೆಲ್ಲ ಹಿಂಗಂದೆ, ಬಾಳೆಹಣ್ಣ ಮುಟ್ಟಿ ಮುಟ್ಟಿ ಚೆಕ್ ಮಾಡ್ಬೇಕು ಪಾಪ. ಮುಟ್ಟಿ ಮುಟ್ಟಿ ಚೆಕ್ ಮಾಡಿದ್ರೆ ಎಲ್ಲ ಉದುರ್ಕೊಂಡು ಹೋಗ್ತಾವ. ಇಲ್ಲಿಂದ ಪಾರ್ಟ್ 2 ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸಿಗುವ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.